ಅಬ್ಬಬ್ಬಾ! ಎಷ್ಟು ಕ್ರೀಮ್‌ಗಳು, ಏನ್ ಲೋಷನ್ಸ್‌ಗಳು, ಸಿರಮ್‌ಗಳು ನಾವ್ ಏನೇನೆಲ್ಲ ಹಚ್ತೀವಿ. ಹಚ್ಚಿದ್ರು ನಮ್ಗೆ ನಮ್ಮ ಒಂದು ಗ್ಲೋನೆಸ್ ಮುಖದಲ್ಲಿ ಬರೋದು ಇನ್ನರ್ ಬ್ಯೂಟಿಯಿಂದ. ನಾವು ಮೇಲ್ಗಡೆಯಿಂದ ಏನೇ ಅಪ್ಲೈ ಮಾಡಿದ್ರುನು ಅದು ಶಾಶ್ವತವಾಗಿ ಇರೋದಿಲ್ಲ. ಅದೇ ನಾವು ಒಳಗಡೆ ಇನ್ನರ್ ಇಂದ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಹೇಗ್ ಮಾಡೋದು, ಏನೇನ್ ಹಾಕೋದು, ಹೇಗೆ ಕುಡಿಬೇಕು, ಎಷ್ಟು ಸಾರಿ ಕುಡಿಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ. ಹಾಗೂ ಏನಾದ್ರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹಾಕಿ, ನಾನು ಪ್ರತಿಯೊಂದು ಕಮೆಂಟಿಗೂ ಉತ್ತರ ಕೊಡ್ತೀನಿ. ಮೊದಲಿಗೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ತಗೊಳ್ಬೇಕು. ಸೋಂಪು ಕಾಳಂತೂ ಎಲ್ಲರಿಗೂ ಗೊತ್ತಿದೆ. ನನ್ನ ವಿಡಿಯೋಗಳನ್ನ ನೋಡೋರಿಗೆ ಇದು ಬ್ಯೂಟಿ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಯಾರಿಗಾದ್ರೂ ಸೂಟ್ ಆಗ್ತಾ ಇಲ್ಲ, ಮೊದಲನೇ ಸರಿ ಸ್ವಲ್ಪ ಕುಡ್ದು ನೋಡಿ, ಅಕಸ್ಮಾತ್ ಸೆಟ್ ಆಯ್ತು ಅಂದ್ರೆ ಮಾತ್ರ ಇದನ್ನ ಪ್ರೊಸೀಜರ್ನ ಪೂರ್ತಿ ಮಾಡ್ಕೊಳ್ಳಿ. ಕೆಲವರಿಗೆ ಸೆಟ್ ಆಗಲ್ಲ ಅನ್ನೋದಾದ್ರೆ ಅದು ನಿಮ್ಮ ಒಂದು ಬಾಡಿಗೆ ಬಿಟ್ಟಿದ್ದು. ಯಾಕೆಂದ್ರೆ ನಾವು ಕೆಲವರಿಗೆ ಸೆಟ್ ಆಗುತ್ತೆ, ಕೆಲವರಿಗೆ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪನೇ ಮಾಡ್ಕೊಂಡು ಕುಡಿದು ನೋಡಿ, ಏನೂ ರಿಯಾಕ್ಷನ್ ಆಗಿಲ್ಲ, ನಮ್ಗೇನು ಇದಾಗಿಲ್ಲ, ಸೆಟ್ ಆಗಿದೆ ಅನ್ನೋದಾದ್ರೆ ಕಂಟಿನ್ಯೂ ಮಾಡಿ, ಸರಿನಾ? ನೆಕ್ಸ್ಟ್ ನಾನು ಇಲ್ಲಿ ಓಂ ಕಾಳನ್ನ ತಗೊಳ್ತಾ ಇದ್ದೀನಿ. ಓಂ ಕಾಳು ತುಂಬಾ ಒಂದು ಹೀಟ್ ಪ್ರವೃತ್ತಿ ಇರುವಂತದ್ದು. ಸೊ ಹಾಗಾಗಿ ಹೀಟ್ ಬಾಡಿ ಇರೋಂಥವ್ರು ಇದನ್ನ ಒಂದು 2 ಚಿಟಿಕೆಯಷ್ಟು 3 ಚಿಟಿಕೆಯಷ್ಟು ಹಾಕೊಳ್ಳಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಂದು ಒಳ್ಳೆ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ. ಬಾಡಿಯಲ್ಲಿ ಇರುವಂತ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ. ಸೊ ಹೊರಗಡೆ ಹಾಕೋದ್ರಿಂದ ಆಟೋಮೆಟಿಕ್ಲಿ ನಮ್ಮ ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ಗ್ಲೋನೆಸ್ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಚಕ್ಕೆ ತಗೊಳ್ತಾ ಇದ್ದೀನಿ. ನನ್ನ ಚಾನೆಲ್ ನಲ್ಲಿ ತೋರಿಸುವಂತದ್ದು ಪ್ರತಿಯೊಂದು ಸುಮಾರು ಕಂಟೆಂಟ್ಗಳು ನಮ್ಮ ಅಡುಗೆ ಮನೆಯಲ್ಲಿ ಬಹಳ ಸುಲಭವಾಗಿ ಸಿಗುತ್ತೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ದುಂದು ವೆಚ್ಚ ಮಾಡಬೇಕು, ಹಣ ಖರ್ಚು ಮಾಡಬೇಕು ಅನ್ನೋದಿಲ್ಲ. ತುಂಬಾ ಕಾಸ್ಟ್ಲಿ ಕ್ರೀಮ್ಗಳನ್ನ ಕಾಸ್ಟ್ಲಿ ಇದನ್ನ ಹಚ್ಕೊಂಡು ನಮ್ಗೆ ರಿಸಲ್ಟ್ ಬರಲ್ಲ. ಸೊ ಹಾಗಾಗಿ ಅದ್ರ ಜೊತೆಲಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಿ ಒಂದು ಸಣ್ಣ ಪೀಸು ಚಕ್ಕೆಯನ್ನ ತಗೊಳ್ಳೋಣ. ತುಂಬಾ ಜಾಸ್ತಿ ತಗೊಳ್ಳೋದು ಬೇಡ. ಇದು ಕೂಡ ನಮ್ಮ ಸ್ಕಿನ್ನಿಗೆ, ನಮ್ಮ ಹೊಟ್ಟೆಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಈ ಹಸಿರು ಏಲಕ್ಕಿ ಅಂತ ಹೇಳ್ತೀವಲ್ವಾ, ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಫ್ರೆಶ್ ಆಗಿ ಬರುತ್ತೆ. ಅದಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ನಮ್ಮ ಅಡುಗೆ ಮನೇಲಿ ಇರೋ ಅಂತ ಏಲಕ್ಕಿಯನ್ನ ಹಾಕೋಬಹುದು. ಇದನ್ನು ಬೇಕಿದ್ರೆ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಡೈಲಿ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ. ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಗೆ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಈ ಏಲಕ್ಕಿನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ಕಿನ್ಗೆ ಗ್ಲೋ ಬರುತ್ತೆ, ನಮ್ಮ ಸ್ಕಿನ್ಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಅಂದ್ರೆ ನಮ್ಗೆ ಏನು ಹೆಲ್ತ್ ಬೆನಿಫಿಟ್ಸ್ ನಮ್ಮ ಹೊಟ್ಟೆಗೆ ಏನ್ ಬೇಕು, ಅದೇ ರೀತಿ ನಮ್ಮ ಸ್ಕಿನ್ಗೆ ಯಾವ ರೀತಿ ಬೇಕು ಆ ಒಂದು ನ್ಯೂಟ್ರಿಯೆಂಟ್ಸ್ ತುಂಬಾನೇ ಸಿಗುತ್ತೆ ನಮ್ಮ ಏಲಕ್ಕಿಯಿಂದ. ಸೊ ಹಾಗಾಗಿ ನೀವಿಲ್ಲಿ ಏಲಕ್ಕಿ ಪುಡಿ ಏನಾದ್ರು ಹಾಕೋದಾದ್ರೆ ಒಂದು 2-3 ಚಿಟಿಕೆಯಷ್ಟು ಹಾಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ನಿಂಬೆ ಹಣ್ಣನ್ನ ತಗೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸನ ಇಲ್ಲಿ ಹಾಕೋಬಾರ್ದು. ಇಲ್ಲಿ ದಿನ ನಾವು ನಿಂಬೆ ಸಿಪ್ಪೆಯನ್ನ ಬಿಸಾಕ್ತಾ ಇದೀವಿ ಅಲ್ವಾ, ಸೊ ಅದರಿಂದ ನಮ್ಗೆ ಇವತ್ತು ಒಂದು ಒಳ್ಳೆ ಡ್ರಿಂಕು ರೆಡಿ ಆಗುತ್ತೆ. ಈ ನಿಂಬೆ ಸಿಪ್ಪೆಯಲ್ಲಿ ನಮ್ಗೆ ನಿಂಬೆ ಹಣ್ಣಿನ ರಸದಲ್ಲಿ ಇರೋಕ್ಕಿಂತ 5 ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಿಪ್ಪೆಯನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸೊ ಇದನ್ನೆಲ್ಲ ನಾವು ಆ ಪಾತ್ರೆ ನೀರಿಗೆ ಹಾಕೊಳ್ಳೋಣ, 1 ಗ್ಲಾಸ್ ನೀರಿಗೆ. ಈ ನಿಂಬೆ ಸಿಪ್ಪೆನ ಬೇಕಿದ್ರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು, ಬಹಳ ಸುಲಭವಾಗಿ, ಮತ್ತೆ ನಿಮ್ಗೆ ಕುಡಿಲಿಕ್ಕೂ ಈಸಿ ಆಗುತ್ತೆ. ಸೊ ಇದಿಷ್ಟು ನಿಮ್ಗೆ ಯಾವ್ದಾದ್ರು ಸೂಟ್ ಆಗ್ತಾ ಇಲ್ಲ ಅಂದ್ರೆ ಇದ್ರಲ್ಲಿ ನೀವು ಯಾವ್ದಾದ್ರು ಸ್ಕಿಪ್ ಕೂಡ ಮಾಡ್ಕೋಬಹುದು. ಆಮೇಲೆ ಇದನ್ನ ಯಾವ ರೀತಿ ತಗೋಬೇಕು, ಎಷ್ಟು ದಿನ ತಗೋಬೇಕು ಅಂದ್ರೆ ನಮ್ಗೆ ಕಾಯಿಲೆ, ನಮ್ಗೆ ಏನೋ ಒಂದು ಮೆಡಿಸಿನ್ ತಗೋತಾ ಇದೀವಿ ಅಂದ್ರೆ ಆ ಕಾಯಿಲೆ ವಾಸಿ ಆಗೋ ತನಕ ತಗೊಳ್ತೀವಿ ಅಲ್ವಾ. ಸೊ ಅದೇ ರೀತಿನೇ ಈ ಡ್ರಿಂಕ್ಸ್ ಗಳನ್ನು ನಮ್ಮ ಸ್ಕಿನ್ ಅಲ್ಲಿ ಒಂದು ನ್ಯಾಚುರಲ್ ಆಗಿ ಗ್ಲೋ ಬರೋ ತನಕ ನೀವು ಕುಡಿಬಹುದು. ಅಂದ್ರೆ ನೀವು ಏನೇ ಕುಡಿದ್ರು ತುಂಬಾ ಕಂಟಿನ್ಯೂಸ್ ಆಗಿ ಕುಡಿಯೋದು ಬೇಡ. 1 ತಿಂಗಳು ತಗೊಳ್ಳಿ, ಮತ್ತೆ 1 ತಿಂಗಳು ಗ್ಯಾಪ್ ಕೊಡಿ, ಮತ್ತೆ ಇನ್ನೊಂದು 15 ದಿನ ಕುಡೀರಿ. ಆ ರೀತಿ 1 to 3 ಮಂತ್ಸ್ ತನಕ ಕುಡಿಬಹುದು. ಆದ್ರೆ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಇಲ್ಲಪ್ಪ ನನ್ಗೇನೋ ಆಗ್ತಾ ಇದೆ, ಇದರಿಂದ ಏನೋ ಸೈಡ್ ಎಫೆಕ್ಟ್ಸ್ ತರ ಏನು ಇಲ್ಲ, ಎಲ್ಲಾ ನ್ಯಾಚುರಲ್ ಐಟಮ್ಸ್ ನೀವೇ ನೋಡ್ತಿರೋ ಹಾಗೆ, ನಾವ್ ಇದ್ರಲ್ಲಿ ಯಾವ ಕೆಮಿಕಲ್ಲು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ನೀವು ಕುಡಿದು ನೋಡಿ, ನಿಮ್ಗೆ 1 ವಾರ ಕುಡಿದ್ರಿ, ನಿಮ್ಗೆ ಚೆನ್ನಾಗ್ ಅನ್ನಿಸ್ತು ಅಂದ್ರೆ ಓಕೆ, ಇನ್ನೂ 1 ವಾರ ಕಂಟಿನ್ಯೂ ಮಾಡಿ. ಆ ರೀತಿಯಾಗಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಈಗ ನಾವು ಚೆನ್ನಾಗಿ ಕುದಿಲಿಕ್ಕೆ ಇಡೋಣ. ಸಿಮ್ ನಲ್ಲೇ ಇಡಬೇಕು. ಚೆನ್ನಾಗಿ ಇದು ಕುದ್ದು ಅರ್ಧ ಗ್ಲಾಸ್ ಆಗೋ ತನಕ ಇದನ್ನ ನಾವು ಕುದಿಸ್ಬೇಕಾಗುತ್ತೆ. ತುಂಬಾ ಹೆಲ್ದಿ ಡ್ರಿಂಕು ನಿಂಬೆ ಸಿಪ್ಪೆ ಅಂತೂ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ, ಸೂಟ್ ಆದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದರ ಒಂದು ಪ್ರತಿಯೊಂದು ಲಿಂಕ್ಸ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಚೆನ್ನಾಗಿ ಇದನ್ನ ಕುದಿಲಿಕ್ಕೆ ಬಿಟ್ಬಿಡೋಣ. ಈಗ ಇದು ಚೆನ್ನಾಗಿ ಕುದ್ದಿದೆ, ಅರ್ಧ ಆಗಿದೆ. ಈಗ ಇದನ್ನ ನಾವು ಸ್ಟವ್ ಆಫ್ ಮಾಡ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದು ತುಂಬಾ ಫುಲ್ ತಣ್ಣಗಾದ ನಂತರ ನಾವು ಇದಕ್ಕೆ
ಜೇನುತುಪ್ಪ ಒಂದು ಚೂರು ಟೇಸ್ಟ್ ಬರ್ಲಿಕ್ಕೋಸ್ಕರ ಆರ್ಗ್ಯಾನಿಕ್ ಜೇನುತುಪ್ಪನ ಹಾಕೊಳ್ಳೋಣ. ಆರ್ಗ್ಯಾನಿಕ್ ಇದ್ರೆ ಇನ್ನೂ ಒಳ್ಳೇದು. ಇಲ್ಲ ಬೆಲ್ಲ ಕೂಡ ನೀವು ಸೇರಿಸ್ಕೋಬಹುದು. ಜೇನುತುಪ್ಪ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ಹೇಗೆ ತಗೊಳ್ಬೇಕು ಅನ್ನೋದಾದ್ರೆ ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ತಗೋಬಹುದು. ನಿಮ್ಮ ಟೈಮಿಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ಟೈಮಲ್ಲಿ ತಗೊಳ್ಬಹುದು. ಆದಷ್ಟು ಬೆಳಗ್ಗೆ ಅಥವಾ ರಾತ್ರಿ ತಗೊಂಡ್ರೆ ಒಳ್ಳೇದು. ಮತ್ತೆ ಖಾಲಿ ಹೋಟೆಲ್ ಕೂಡ ತಗೋಬಹುದು. ಇಲ್ಲ ನೀವು ಬ್ರೇಕ್ಫಾಸ್ಟ್ ಡಿನ್ನರ್ ಆದ್ಮೇಲೂ ಕೂಡ ತಗೊಳ್ಬಹುದು. ಮತ್ತೆ ಯಾವ ಏಜ್ ನವರು ತಗೊಳ್ಬೇಕು ಅನ್ನೋದಾದ್ರೆ ಆಫ್ಟರ್ 18 18 ವರ್ಷ ತುಂಬಿರೋರು ಯಾರು ಬೇಕಾದ್ರೂ ತಗೊಳ್ಬಹುದು. ಆದ್ರೂ ಒಂದ್ಸಾರಿ ನೀವು ಸ್ವಲ್ಪ ಕುಡ್ದು ಚೆಕ್ ಮಾಡಿ ನಿಮ್ಗೆ ಸೆಟ್ ಆಯ್ತು ಅಂದ್ರೆ ಇದನ್ನ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಯಾವ ರೀತಿ ತಗೋಬೇಕು, ಎಷ್ಟು ತಗೊಳ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದ್ಸರಿ ಬೇಕಿದ್ರೆ ನೀವು ವಾಚ್ ಮಾಡಿ, ಇಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಹೇಳ್ಬಹುದು. ನಾವು ಮುಖಕ್ಕೆ ಏನೇ ಹಚ್ಚಿದ್ರು ಏನೇ ಮಾಡಿದ್ರು ನಾವು ಇಂಟರ್ನಲ್ಲಿ ಈ ರೀತಿಯಾಗಿ ಕೇರ್ ತಗೊಳ್ಳೋದ್ರಿಂದ ಒಂದು ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡ್ತಾ ಇರೋ ಪ್ರತಿಯೊಬ್ರು ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.